ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು 2025 ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಫಲಾಫಲಗಳನ್ನು ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. 6ನೇ ತಾರೀಕು ಜೂನ್ ತಿಂಗಳಲ್ಲಿ ಕುಜ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರಲಿದ್ದಾರೆ. ಅದೇ ದಿವಸ ಬುಧ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಮಾಡಲಿದ್ದಾರೆ. ಜೂನ್ ತಿಂಗಳಲ್ಲಿ 15ನೇ ತಾರೀಕಿನಿಂದ ಸೂರ್ಯ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ. 22ನೇ ತಾರೀಕುವರೆಗೂ ಬುಧ ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದು 22ನೇ ತಾರೀಕಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡಲಿದ್ದಾರೆ. 29ನೇ ತಾರೀಕುವರೆಗೂ ಶುಕ್ರ ಭಗವಾನರು ಮೇಷ ರಾಶಿಯಲ್ಲಿ ಸ್ಥಿತನಾಗಿದ್ದು 29ನೇ ತಾರೀಕಿನಿಂದ ವೃಷಭ ರಾಶಿ ಪ್ರವೇಶಿಸಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ರಾಹು ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಬಚಕ್ರದಲ್ಲಿ ಬರುವ 3ನೇ ರಾಶಿಯೇ ಮಿಥುನ ರಾಶಿ. ಈ ಮಿಥುನ ರಾಶಿಯ ಅಧಿಪತಿ ಬುಧ ಭಗವಾನರು. ರಾಶಿಯಲ್ಲಿ ಗುರು ಭಗವಾನರು ಸ್ಥಿತನಾಗಿರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು, ಭಕ್ತಿ ಸಂಬಂಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು, ಸಮಾಜದಲ್ಲಿ ಗೌರವ ಸಿಗುವುದು, ವೃತ್ತಿಯಲ್ಲಿ ಧನಲಾಭ ಇರುವುದು, ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುವುದು, ಶತ್ರುಗಳ ಮೇಲೆ ಜಯಗಳಿಸುವುದು, ವಿವಾಹಾದಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಸುವುದು, ಬಂಧು ಮಿತ್ರರು ಮನೆಗೆ ಆಗಮಿಸುವುದು, ಹೊಸ ವಸ್ತುಗಳನ್ನು ಕ್ರಯ ಮಾಡುವುದು, ಉದ್ಯೋಗಸ್ಥರಿಗೆ ಧನಾದಾಯ ಹೆಚ್ಚಿಸುವುದು, ಪ್ರಯತ್ನ ಕಾರ್ಯಗಳು ಸಿದ್ಧಿಸುವುದು, ಜ್ಞಾನ ಬುದ್ಧಿ ವಿಕಾಸ ಹೆಚ್ಚಿಸುವುದು, ಹೊಸ ವಿಷಯಗಳಲ್ಲಿ ಆಸಕ್ತಿಕರವಾದ ಚರ್ಚೆಗಳು ನಡೆಯುವುದು ಇತ್ಯಾದಿ ಶುಭ ಫಲಗಳು ಈ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಅನುಭವಕ್ಕೆ ಬರಲಿದೆ. ಹಾಗೆ ದೂರ ಪ್ರಯಾಣಗಳು ಮಾಡಬೇಕಾಗಿ ಬರುವುದು, ಶತ್ರುಗಳ ಮೂಲಕ ನಷ್ಟ ಬರುವುದು, ನಿಮ್ಮ ಕೆಲಸದವರ ಜೊತೆ ತಕರಾರು ಬರುವುದು, ವ್ಯವಹಾರಗಳಲ್ಲಿ ವ್ಯತಿರೇಕತೆಗಳು ಬರುವುದು, ನೀಚರು ದುರ್ಮಾರ್ಗರ ಜೊತೆ ಕಿತ್ತಾಟ ಬರುವುದು, ಮಾನಸಿಕ ಚಿಂತನೆ ಇರುವುದು, ಮಾನಸಿಕ ದೈಹಿಕ ಶ್ರಮೆ ಹೆಚ್ಚುವುದು, ವ್ಯಾಪಾರ ಚೆನ್ನಾಗಿದ್ದರೂ ಮಾನಸಿಕ ಸ್ಥಿತಿ ಚೆನ್ನಾಗಿ ಇಲ್ಲದಿರುವುದು, ಊಹಿಸದ ಘಟನೆಗಳಿಂದ ಸಾಲಗಳು ಮಾಡಬೇಕಾಗಿ ಬರುವುದು, ನಂಬಿಕೆ ದ್ರೋಹಕ್ಕೆ ಗುರಿಯಾಗುವ ಸೂಚನೆಗಳು ಕಂಡುಬರುತ್ತಿರುವುದರಿಂದ ಎಚ್ಚರವಾಗಿರಬೇಕು. ನೇತ್ರಬಾಧೆ ಶಿರೋಬಾಧೆಗಳು ಬರುವುದು, ಆರೋಗ್ಯ ವಿಷಯದಲ್ಲಿ ಏರುಪೇರು ಕಂಡುಬರುವುದು ಇತ್ಯಾದಿ ಅಶುಭ ಫಲಗಳು ಕೂಡ ಈ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಅನುಭವಕ್ಕೆ ಬರಲಿದೆ. ನಿಮಗೆ ಸಹಜವಾಗಿರುವ ದುಡುಕು ಸ್ವಭಾವವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ವ್ಯವಹಾರಗಳನ್ನು ಮಾಡುವುದರಿಂದ ವ್ಯವಹಾರಗಳಲ್ಲಿ ಅನುಕೂಲ ಮಾಡಿಕೊಳ್ಳಬಹುದು. ಸಂಕಷ್ಟಹರ ಚತುರ್ಥಿಸ ಶ್ರೀ ಮಹಾಗಣಪತಿಗೆ ದೇಶವಾಳಿ ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚಿ ಬೆಲ್ಲದ ಆರತಿಯನ್ನು ಕೊಡಬೇಕು. ಗುರು ಹಿರಿಯರನ್ನು ಗೌರವಿಸುವುದು, ಗುರು ಹಿರಿಯರಿಗೆ ಸಹಾಯ ಮಾಡುವುದು,
ಗುರುಚರಿತ್ರೆ ಪಾರಾಯಣ ಮಾಡುವುದು, ಶ್ರೀ ಗುರು ದತ್ತಾತ್ರೇಯ, ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯ ಶ್ಲೋಕಗಳನ್ನು ಪಠಿಸುವುದರಿಂದ, ಪೂಜಿಸುವುದರಿಂದ ನಿಮಗೆ ಈ ಜೂನ್ ತಿಂಗಳಲ್ಲಿ ಬರುವ ಕಷ್ಟಗಳಿಂದ ದೂರವಾಗಬಹುದು. ದುರ್ಗಾದೇವಿ ದೇವಸ್ಥಾನ ದರ್ಶನ ಮಾಡುವುದು, ದುರ್ಗಾದೇವಿಯನ್ನು ದರ್ಶನ ಮಾಡುವುದರಿಂದ ಮಿಥುನ ರಾಶಿಯವರು ಜೂನ್ ತಿಂಗಳಲ್ಲಿ ಬರುವ ಕಷ್ಟಗಳಿಂದ ದೂರವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ವರ್ಗದವರಿಗೆ, ಸ್ನೇಹ ವರ್ಗದವರಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ವೈಯಕ್ತಿಕ ಜಾತಕ ಫಲವನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ವಾಟ್ಸಪ್ ನಂಬರ್ 9483552645 ನಂಬರ್ಗೆ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.